ವೀಕ್ಷಕರೇ ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲ್. ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಾ ಗ್ರಾಮ ಆಡಳಿತ ಅಧಿಕಾರಿಗಳಿಂದ 2ನೇ ಹಂತದ ಮುಷ್ಕರ 3ನೇ ದಿನಕ್ಕೆ ಕಾಲಿಟ್ಟರೂ ಮಣಿಯದ ಸರ್ಕಾರ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ರೈತರು, ವಿದ್ಯಾರ್ಥಿಗಳು, ತೆರಿಗೆ ಕಟ್ಟುವವರು ಪರದಾಡುತ್ತಿರುವ ದೃಶ್ಯ ತಾಲೂಕು ಕಚೇರಿ ಮುಂದೆ ಸಾಮಾನ್ಯವಾಗಿದೆ. ಗ್ರಾಮಾಡಳಿತ ಅಧಿಕಾರಿಗಳ ಬೇಡಿಕೆಗಳು ಇನ್ನು 3 ದಿನ ಗಡುವು ಕೊಟ್ಟು ನಂತರ ದಿನಗಳಲ್ಲಿ ಕಂದಾಯ ಸಚಿವರ ಮನೆಗೆ ಮುತ್ತಿಗೆ ಹಾಕಲು ಪ್ರಯತ್ನ ಎಂದು ತಾಲೂಕು ಗ್ರಾಮ ಲೆಕ್ಕಾಧಿಕಾರಿ ಅಧ್ಯಕ್ಷ ಮಂಜುನಾಥ್ ತಿಳಿಸಿದರು. ಮುಂದಿನ ದಿನಗಳಲ್ಲಿ ಮುಷ್ಕರ ಉಗ್ರವಾಗಿರುವುದು ಎಂದು ತಿಳಿಸಿದರು. ಸಚ್ಚಿದಾನಂದ ಹಿರೇಮಠ, NKS TV4 ನ್ಯೂಸ್ ಕಂಪ್ಲಿ. ಆಡಳಿತಾಧಿಕಾರಿಗಳ ಸಂಘಕ್ಕೆ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘಕ್ಕೆ ಎಲ್ಲಿ ಈಗ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ವತಿಯಿಂದ ನಾವು ದಿನಾಂಕ 10/2/2025 ಇಡೀ ರಾಜ್ಯಾದ್ಯಂತ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳ ವಿವಿಧ ಬೇಡಿಕೆಗಳಿಗಾಗಿ ನಾವು ಮುಷ್ಕರವನ್ನು ಕೈಗೊಂಡಿದ್ವಿ. ಒಂದು ತಿಂಗಳ ಪರಿವರ್ತಿತ ರಜೆ ಹಾಕೋದ್ರ ಮೂಲಕವಾಗಿ ನಾವು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದರು ನಮ್ಮ ಕೇಂದ್ರ ಸಂಘದವರು. ಅದೇ ರೀತಿಯಾಗಿ ನಾವು ದಿನಾಂಕ 10ರಿಂದ 10, 11, 12ರವರೆಗೆ 3 ದಿನಗಳ ಕಾಲ ನಾವು ಮುಷ್ಕರವನ್ನು ಕೈಗೊಂಡಿದ್ವಿ. ತದನಂತರದಲ್ಲಿಯೂ 3 ದಿನಗಳ ನಂತರದಲ್ಲಿಯೂ ಸಹ ಘನ ಸರ್ಕಾರವು ಯಾವುದೇ ರೀತಿಯ ನಮ್ಮ ಬೇಡಿಕೆಗಳಿಗೆ ಈಡೇರಿಸುವ ಬಗ್ಗೆ ಸ್ಪಂದನೆ ನೀಡದ ಕಾರಣದಿಂದಾಗಿ ಮತ್ತು ನಮ್ಮ ರಾಜ್ಯ ಸಂಘದ ನಿರ್ದೇಶನದಂತೆ ದಿನಾಂಕ 12ರಿಂದ ಅಂದರೆ 12, 13, 14, 15 ಇನ್ನೂ 3 ದಿನಗಳ ಕಾಲ ನಮ್ಮ ತಾಲೂಕು ಕಚೇರಿ ಮುಂಭಾಗದಲ್ಲಿ ಮತ್ತೆ ಶಾಂತಿಯುತವಾಗಿ ನಾವು ಮುಷ್ಕರ ಕೂಡೋದ್ರ ಮುಖಾಂತರವಾಗಿ ಮೊನ್ನೆ ಘನ ಸರ್ಕಾರಕ್ಕೆ ನಮ್ಮ ಬೇಡಿಕೆ ಈಡೇರಿಕೆಯಾಗಿ ನಾವು ಮತ್ತೆ ಮುಷ್ಕರವನ್ನು ನಾವು ಮುಂದುವರಿಸಿದ್ದೀವಿ. ತದನಂತರದಲ್ಲಿಯೂ ಸಹ ಅಂದರೆ 15ನೇ ತಾರೀಕು ನಂತರದಲ್ಲಿಯೂ ಸಹ ನಮ್ಮ ಘನ ಸರ್ಕಾರವು ಯಾವುದೇ ರೀತಿಯ ನಮ್ಮ ಬೇಡಿಕೆಗಳಿಗೆ ಸ್ಪಂದನೆ ನೀಡದಿದ್ದ ಪಕ್ಷದಲ್ಲಿ ನಮ್ಮ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಮತ್ತು ಅವರ ನಿರ್ಣಯದಂತೆ ನಾವು ಮುಂದಿನ ಉಗ್ರ ಹೋರಾಟಕ್ಕೆ ನಾವು ರೆಡಿ ಇದ್ದೀವಿ ಸರ್. ಹಾಗಾಗಿ ನಮಗೆಲ್ಲ ನಮ್ಮ ಮೊಬೈಲ್ ಆ್ಯಪ್ನಲ್ಲಿರ್ತಕ್ಕಂಥ ಎಲ್ಲ ತಂತ್ರಾಂಶಗಳಿಗೆ ನಾವು ತಡೆ ಒಡ್ಡಿದ್ದೀವಿ. ನಾವೆಲ್ಲ ಮೊಬೈಲ್ ಆ್ಯಪ್ಗಳನ್ನು ಅನ್ಇನ್ಸ್ಟಾಲ್ ಮಾಡಿದ್ದೀವಿ. ಹಾಗಾಗಿ ಈಗ ರೈತರ ಮಕ್ಕಳ ಜಾತಿ ಆದಾಯ ಪ್ರಮಾಣಪತ್ರಗಳಾಗಿರ್ಬೋದು ಅಥವಾ ರೈತರಿಗೆ ಸಂಬಂಧಿಸಿದಂತೆ ಯಾವುದೇ ಪ್ರಮಾಣಪತ್ರಗಳು ಆನ್ಲೈನಲ್ಲಿ ಯಾವುದೇ ರೀತಿ ನಮ್ಮ ಕಡೆಯಿಂದ ಮೂವ್ಮೆಂಟ್ ಆಗ್ತಾ ಇಲ್ಲ. ಹಾಗಾಗಿ ಈ ಸರ್ಕಾರವು ನಮ್ಮಲ್ಲಿರ್ತಕ್ಕಂಥ ಮೊಬೈಲ್ ಆ್ಯಪ್ನಲ್ಲಿರ್ತಕ್ಕಂಥ ಎಲ್ಲ ಜಾತಿ ಆದಾಯ ಪ್ರಮಾಣಪತ್ರಗಳನ್ನು ನೇರವಾಗಿ ಕಂದಾಯ ನಿರೀಕ್ಷಕರ ಮೊಬೈಲ್ಗಳಿಗೆ ಅವರು ಪುಷ್ ಮಾಡಿದ್ದಾರೆ. ಈ ದಿನವೂ ಸಹ ನಮ್ಮ ಕಂದಾಯ ನಿರೀಕ್ಷಕರುಗಳು ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳ ಸ್ಥಾನಿಕ ವರದಿ ಇಲ್ಲದೆ ನಾವು ಯಾವುದೇ ರೀತಿಯ ಆ್ಯಪ್ಗಳಲ್ಲಿ ನಾವು ಕೆಲಸ ಮಾಡೋದಿಲ್ಲ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಭೇಟಿಯಾಗಲಿಕ್ಕೆ ನಮ್ಮ ಎಲ್ಲ ಕಂದಾಯ ನಿರೀಕ್ಷಕರು ಹೋಗಿದ್ದಾರೆ. ಅವರು ಸಹ ಮುಂದಿನ ದಿನಗಳಲ್ಲಿ ಅಂದರೆ ದಿನಾಂಕ 15ರವರೆಗೆ ಅವರು ಗಡುವು ನೀಡಿದ್ದಾರೆ. ಅಷ್ಟರೊಳಗಡೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಿದ್ದ ಪಕ್ಷದಲ್ಲಿಯೂ ಸಹ ನಮ್ಮ ಕಂದಾಯ ನಿರೀಕ್ಷಕರ ಸಂಘವೂ ಸಹ ಅಂದರೆ ಕಂದಾಯ ನೌಕರರ ಸಂಘವೂ ಸಹ ನಮ್ಮ ಬೆಂಬಲಕ್ಕೆ ನಿಲ್ತದಂತೇಳಿ ನಾವು ಭರವಸೆ ಇಟ್ಕೊಂಡಿದ್ದೀವಿ ಸರ್. ಅವರು ಸಹ ಬೆಂಬಲ ನೀಡ್ತೀವಿ ಅಂತೇಳಿ ಇವತ್ತೆಲ್ಲರೂ ಪತ್ರದ ಮುಖೇನವಾಗಿ ಅವರು ತಿಳಿಸಿದ್ದಾರೆ. ದಯಮಾಡಿ ಅವರು ಸಹ ನಮ್ಮ ಈ ಮುಷ್ಕರಕ್ಕೆ ಬೆಂಬಲ ನೀಡಿದ ಪಕ್ಷದಲ್ಲಿ ನಮ್ಮ ಇನ್ನೂ ಹೋರಾಟವು ಉಗ್ರ ರೂಪದಲ್ಲಿ ತಾಳುತ್ತೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಸರ್. ನಮಸ್ಕಾರ, ನನ್ನ ಹೆಸರು ಲಕ್ಷ್ಮಣ ನಾಯ್ಕ ಅಂತೇಳಿ ಕಂಪ್ಲಿ ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ಸೋಮವಾರದಿಂದ ನಾವೆಲ್ಲರೂ ಕೂಡ ಕರ್ನಾಟಕ ರಾಜ್ಯ ಅಧ್ಯಕ್ಷರ ಒಂದು ನಿರ್ದೇಶನದಂತೆ ಮುಷ್ಕರ ಹಮ್ಮಿಕೊಂಡಿದ್ದೀವಿ. ಈ 10ನೇ ತಾರೀಕಿನ ಸೋಮವಾರದಿಂದ ಇಲ್ಲಿವರೆಗೂ ಕೂಡ ನಮ್ಮ ಅಧ್ಯಕ್ಷರು ಈಗಾಗಲೇ ಹೇಳ್ದಂಗೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ಬೆಳವಣಿಗೆ ಆಗಿಲ್ಲ. ಸ್ವಲ್ಪ ಈಗ ದಿನದಿಂದ ಬಿಸಿ ತಡ್ತಾ ಇದೆ ಯಾರಿಗೆ, ಸರ್ಕಾರಕ್ಕೆ. ಏಕೆಂದರೆ ಈ ಸಾರ್ವಜನಿಕರಿಗೆ ದಿನವೂ ಕೂಡ ಸಮಸ್ಯೆ ಆಗ್ತಿದೆ. ವಿದ್ಯಾರ್ಥಿಗಳಿಗಾಗಲಿ ಅಥವಾ ಹಾಸ್ಪಿಟ್ಲಿಗೆ ಹೋಗುವಂಥದ್ದಾಗಲಿ, ಭೂಮಿ ಮೊಟೇಷನ್ಗೆ ಸಂಬಂಧಪಟ್ಟಂತಾಗಲಿ ಸುಮಾರು ದಿನ ಅವ್ರಿಗೆ ಕಾವು ಇರ್ತದೆ. ಅದು ರೈತರು ದಿನ ಕೂಡ ನಮ್ಮ ಹತ್ರ ಬಂದು ಕೂಡ ತಮ್ಮ ಅಳಲನ್ನು ತೋಡ್ತಿದ್ದಾರೆ. ಬಟ್ ನಾವು ಯಾವುದೇ ರೀತಿ ಕೆಲಸ ಮಾಡುವಂಥ ಒಂದು ಪರಿಸ್ಥಿತಿಯಲ್ಲಿಲ್ಲ. ಯಾಕಂದರೆ ಈ ಮುಷ್ಕರ ಮಾಡ್ತಿರೋದು ರೈತರಿಗೆ ಒಂದು ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ. ಯಾಕಂದರೆ ನಮ್ಮದು ಕೂಡ ಅನುಕೂಲ ಆಗುತ್ತೆ, ರೈತರು ಕೂಡ ಅನುಕೂಲ ಆಗುತ್ತೆ. ಯಾಕಂದರೆ ತಾಂತ್ರಿಕದಲ್ಲಿ ನಮಗೆ ನಮ್ಮದೇ ಆದಂಥ ಸೌಲಭ್ಯಗಳಿಲ್ಲ. ಕೆಲಸ ಕೇಳ್ತಿದ್ದೆ ಸರ್ಕಾರ, ಆದರೆ ತಕ್ಕಂಥ ಸೌಲಭ್ಯಗಳು ಕೊಡಬೇಕು. ನಾವೇನು ಮನೆಯಿಂದ ಕೇಳ್ತಾ ಇಲ್ಲ. ನಮ್ಮ ವೈಯಕ್ತಿಕವಾದಂಥ ಸಲಕರಣೆಗಳನ್ನು ಉಪಯೋಗಿಸ್ಕೊಂಡು ನಾವು ಇದನ್ನು ಕೆಲಸ ಮಾಡ್ತಾ ಇದ್ದೀವಿ. ಸರ್ಕಾರ ರ್ಯಾಂಕಿಂಗ್ ಪದ್ಧತಿ ಕೇಳ್ತೈತೆ. ಇತ್ತೀಚಿನ ದಿನಗಳಿರ್ತಕ್ಕಂಥ ವಿದ್ಯಮಾನದಲ್ಲಿ ತುಂಬ ಉತ್ತಮ ಗುಣಮಟ್ಟದ ಒಂದು ಕೆಲಸ ಕೇಳ್ತದೆ. ಆ ಗುಣಮಟ್ಟದ ಕೆಲಸ ಮಾಡಬೇಕಂದ್ರೆ ನಮಗೆ ಆದ ಒಂದು ಸಲಕರಣೆ ಬೇಕು. ಕಚೇರಿಯಲ್ಲಿ ನಮ್ಮದೇ ಆದಂಥ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಒಂದು ಸ್ವಂತ ಸೂರಿಲ್ಲ. ಇದು ಸುಮಾರು ವರ್ಷದಿಂದ ಕೇಳ್ತಾ ಇದ್ದೀವಿ. ಎಲ್ಲರೂ ಕೆಲಸ ಕೇಳ್ತಾರೋಗಿ ನಮ್ಮ ಕೆಲಸ ಮಾಡಲಿಕ್ಕೆ ಈ ಮಹಿಳಾ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಕೆಲವು ಹಳ್ಳಿಗಳಿಗೆ ಹೋದರೆ ಅವ್ರದ್ದೇ ಆದಂಥ ವೈಯಕ್ತಿಕ ಸಮಸ್ಯೆಗಳಿದ್ದಾಗ ಕೂಡ ಯಾರ್ದೋ ಮನೆ ಹತ್ರ ಕೂತ್ಕೊಂಡು ಕೆಲಸ ಮಾಡಬೇಕು, ಅಲ್ಲಿ ಪಂಚಾಯತಿ ಕಟ್ಟಲು ಕೊಡಬೇಕು. ಯಾಕಂದರೆ ಸಾರ್ವಜನಿಕವಾಗಿ ನಾವು ಎಲ್ಲರಿಗೂ ಕೂಡ ಸೇವೆಯನ್ನು ಒದಗಿಸುವಂಥ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಸರ್ಕಾರದ ಯೋಜನೆಗಳು ಏನಿದೆಯಲ್ಲ ಅದನ್ನು ನಾವು ನೇರವಾಗಿ ಸರ್ಕಾರಕ್ಕೆ ನಾವು ತಲುಪಿಸ್ತಕ್ಕಂಥ ಇದು ಸಾರ್ವಜನಿಕ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಗ್ರಾಮಾಡಳಿತ ಅಧಿಕಾರಿಗೆ ಒಂದು ಸ್ವಂತ ಸೂರಿಲ್ಲ. ಯಾಕಂದರೆ ಕಂದಾಯ ಇಲಾಖೆ ಒಂದು ಮಾತೃ ಇಲಾಖೆ. ಈ ಮಾತೃ ಇಲಾಖೆಯಿಂದ ಎಲ್ಲ ಇಲಾಖೆಗಳು ಬೇರ್ಪಡೆಗೊಂಡು ಕೂಡ ಈಗ ತನ್ನದೇ ಆದ ಅಸ್ತಿತ್ವವನ್ನು ತಗೊಂಡು ಒಂದು ಉನ್ನತ ಮಟ್ಟದಲ್ಲಿ ಕೆಲಸ ಕಾರ್ಯಗಳು, ಕಚೇರಿ ಕಟ್ಟಡಗಳೆಲ್ಲ ಕಟ್ಕೊಂಡು ಕೆಲಸ ಮಾಡ್ತಿದೆ. ಆದರೆ ಎಲ್ಲ ಇಲಾಖೆಗಳಿಗೆ ಮಾತೃ ಇಲಾಖೆ ಆಗುತ್ತೆ ನಮ್ಮ
ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕ್ಷೇತ್ರ ಮಟ್ಟದ ಗ್ರಾಮಾಡಳಿತ ಅಧಿಕಾರಿಗಳಿಗೆ ತನ್ನದೇ ಒಂದು ಸೂರಿಲ್ಲ. ಅದು ಸುಮಾರು ಕಡೆ ಕೂಡ ಹೇಳ್ತಾ ಇದ್ದೀವಿ, ಯಾವುದು ಕೂಡ ಕೆಲಸ ಆಗ್ತಿಲ್ಲ. ಇತ್ತೀಚಿನ ದಿನದಲ್ಲಿ ಕೆಲವು ಅಂಶಗಳು ನಾವು ಸರ್ಕಾರಕ್ಕೆ ಬೇಡಿಕೆ ಇಟ್ಟಿರೋದು ಅವರಿಗೆ ಈಡೇರಕ್ಕೆ ಆಗದೇ ಇರುವಂಥದ್ದಲ್ಲ, ಈಡೇರಿಸಕ್ಕೆ ಬೇಕಾಗುವಂಥದ್ದು ಕೆಲಸ ಕಾರ್ಯಗಳು ಮತ್ತು ದೈನಂದಿನ ಕೆಲಸ ಕಾರ್ಯಗಳಲ್ಲಿ ನಮ್ಮದೇ ಆದ ಒಂದು ಜಾಬ್ ಚಾರ್ಟ್ ಬೇಕು. ಇಂಥ ಕೆಲಸ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅದನ್ನು ಕೊಡಬೇಕು ಅನ್ನೋದನ್ನು ಕೂಡ ಕೇಳ್ಕೊಂಡಿವಿ. ನಮ್ಮದೇ ಆದಂಥ ಕೆಲವು ರಿಸ್ಕ್ ಅಲೌನ್ಸ್ ಕೇಳ್ತಾ ಇದ್ದು ಹೊರತಾಗಿ ಬೇರೆ ಯಾವುದು ಸರ್ಕಾರಕ್ಕೆ ಆರ್ಥಿಕವಾಗಿ ಹೋಗಿ ಆಗೋದು ಕೇಳ್ತಾ ಇಲ್ಲ. ಇದೇ ರೀತಿ ಸರ್ಕಾರ ಸ್ಥಗಿತವಾಗ ಯಾವುದೇ ರೀತಿ ನಮ್ಮ ಮುಷ್ಕರ ಕಡೆ ಗಮನ ಹರಿಸಲಿದ್ರೆ ನಮ್ಮ ರಾಜ್ಯ ಸಂಘದ ನಿರ್ದೇಶದಂತೆ ಉಗ್ರ ಹೋರಾಟ ಮಾಡೋದ್ರ ಮುಂದಿನ ಹಂತದಲ್ಲಿ ಮಾನ್ಯ ಕಂದಾಯ ಸಚಿವರ ಮನೆಗೆ ಮುತ್ತಿಗೆ ಹಾಕಬೇಕು ಅನ್ನೋ ಒಂದು ಧೋರಣೆಯನ್ನು ನಾವು ತಗೊಂಡಿದ್ದೀವಿ. ಅಂಥ ಕೆಲಸ ಆಗಬಾರ್ದಂದ್ರೆ ದಯವಿಟ್ಟು ಮಾನ್ಯ ಕಂದಾಯ ಸಚಿವರು ನಮ್ಮ ಒಂದು ಅಳನನ್ನು ಅರ್ಥೈಸಿಕೊಂಡು ನಮಗೆ ಸಾಧ್ಯವಾದಷ್ಟು ನಮಗೆ ಬೇಡಿಕೆ ಈಡೇರಿಸಬೇಕು. ಅಡಿಷನಲ್ ಎಸ್ಪಿ ಮಹೇಶ್ ಮೇಘಣ್ಣನವರ್ ಅಮಾನತಿಗೆ ಬಿಜೆಪಿ ಪಟ್ಟು. ಜವರ್ಗಿ ಪುರಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಬೆಂಬಲ ನೀಡಲು ಬಂದಿದ್ದ ಕಾಂಗ್ರೆಸ್ನ ಇಬ್ಬರು ಸದಸ್ಯರನ್ನು ಅಡಿಷನಲ್ ಎಸ್ಪಿ ಮಹೇಶ್ ಮೇಘಣ್ಣನವರ್ ಪೊಲೀಸ್ ವಾಹನದಲ್ಲಿ ಹೈಜಾಕ್ ಮಾಡಿದ್ದನ್ನ ಖಂಡಿಸಿ ಮತ್ತು ಶಾಸಕ ಬಸವರಾಜ್ ತಿಮ್ಮೋಡ್ರೊಂದಿಗೆ ಕಾನೂನು ಮೀರಿ ವರ್ತಿಸಿರೋದನ್ನ ಖಂಡಿಸಿ ನಗರ ಎಸ್ಪಿ ಕಚೇರಿ ಮುಂದೆ ಬಿಜೆಪಿ ಜಿಲ್ಲಾ ಘಟಕದಿಂದ ಧರಣಿ ಸತ್ಯಾಗ್ರಹ ಮತ್ತು ಪ್ರತಿಭಟನೆ ಮಾಡಲಾಗಿತ್ತು. ಈ ಕೂಡಲೇ ಅವರನ್ನು ಅಮಾನತು ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಬಿಜೆಪಿಯ ಮುಖಂಡರು ಹಾಗೂ ಶಾಸಕ ಬಸವರಾಜ್ ಮತ್ತಿಮೋಡ್, ಮಾಜಿ ಶಾಸಕ ಚಂದು ಪಾಟೀಲ್ ಮತ್ತು ಅನೇಕ ಬಿಜೆಪಿ ಕಾರ್ಯಕರ್ತರು ಇದ್ದರು. ವರದಿ ಮಲ್ಲಿಕಾರ್ಜುನ ಸಂಗೊಳಗಿ, ಎನ್ಕೆಎಸ್ ಟಿವಿ4. ಮೇಲಾಧಿಕಾರಿ ಆಗಿರುವುದರಿಂದ ಅವರ ಬಗ್ಗೆ ಈ ದೂರು ಬಗ್ಗೆ ತನಿಖೆ ನಡೆಸಲಿಕ್ಕೆ ಮತ್ತು ಸೂಕ್ತ ಕ್ರಮಕ್ಕಾಗಿ ಮೇಲಾಧಿಕಾರಿಗಳಿಗೆ ನಾವು ಸಲ್ಲಿಸಲಾಗುವುದು. ಅವರು ಮುಂದಿನ ಕ್ರಮ ಅವರು ಕೈಗೊಳ್ಳುತ್ತಾರೆ. ಇಮಿಡಿಯೇಟ್ ಆಕ್ಷನ್ ತಗೋಬೇಕಂತ ಹೇಳಿ 70% ಅಧಿಕಾರಿಗಳು ಭಾಳ ದುಃಖ ಪಡ್ತಾ ಇದ್ರು ಸರ್. ಹೊರಗಡೆ 70% 80% ಅಧಿಕಾರಿಗಳು ಇಂಥವ್ರು ಇದ್ರು ಸರ್. ನಿಮ್ಮಂತವ್ರು ಅವಾಗ ಶಾಸಕರ ಮೇಲೆ ಹಲ್ಲೆ ಮಾಡುವಂತ ಕರ್ನಾಟಕ ಸರ್ಕಾರಕ್ಕೆ, ಶಾಸಕರ ಮೇಲೆ ಹಲ್ಲೆ ಮಾಡುವಂತ ಪೊಲೀಸ್ ನಮಗ ಅಭಿಮಾನವೇ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಬೇಕಾದ್ರೆ, ಆದ್ರೆ ಇಂಥ ಭ್ರಷ್ಟ ಮಹೇಶ್ ಮೇಘಣ್ಣ ಹೆಚ್ಚುವರಿ SP, ನಿನಗೆ SP ಅಲ್ಲ, ನಿನಗೆ ಏನೋ ತಿಳ್ಕೊಳ್ಬೇಕಾಗಿತ್ತು. ಆದ್ರೆ ತಿಳ್ಕೊಳ್ತಕ್ಕಂಥ ಶಕ್ತಿ ನೀವು ಬರಲಿಲ್ಲ. ಆದ್ರೆ ನಿನಗೆ ಟ್ರಾನ್ಸ್ಫರ್ ಆಗೋವರೆಗೂ ಸಸ್ಪೆಂಡ್ ಆರೋಗ್ಯ ಹೋರಾಟ ಎಲ್ಲಿವರೆಗೆ ಹೋರಾಟ, ಹೋರಾಟ ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿ ಕಿ. ಅಭ್ಯರ್ಥಿಗಳಿಗೆ ಕಿಡ್ನಾಪ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅವರೇ ಖುದ್ದಾಗಿ ನಮ್ಮ ಅಭ್ಯರ್ಥಿಗಳಿಗೆ ಹಾನಿ ಮಾಡ್ಕೊಂಡು ಒಳಗೆ ಹಾಕೊಂಡು ಗಾಡಿ ಹಾಕೊಂಡು ತರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇಷ್ಟಕ್ಕೂ ಪ್ರೂಫ್ ಬೇಕಂದ್ರೆ ನಮ್ಮ ಕಡೆ ವಿಡಿಯೋಗಳವ, ಸಾಕ್ಷಿಗಳವ. ನೀವು ತಕ್ಷಣ ಅವರಿಗೆ ರಾಜೀನಾಮೆ ತಕ್ಷಣ ಅವರಿಗೆ ಸಸ್ಪೆಂಡ್ ಮಾಡಬೇಕು. ಮತ್ತೆ ಇಲ್ಲಿ ನೀವು ಏನು ಮಾಡ್ತೀರ ಅಂತಕ್ಕಂಥ ನಮ್ಗೆ ಗೊತ್ತಿಲ್ಲ. ಆದಷ್ಟು ಬೇಗನೆ ಆಗಬೇಕು. ಇದು ಆಗ್ಲಿಲ್ಲಪ್ಪ ಅಂದ್ರೆ ಮುಂದಿನ ದಿನಗಳು ಇದಕ್ಕಿಂತ ಹೆಚ್ಚಿಗೆ ನಾವು ಹೋರಾಟ ಜಿಲ್ಲೆದಂತ ರಾಜ್ಯದಂತ ಮಾಡ್ತಾ ಇದ್ದೀವಿ. ನಿಮ್ಮ ಮೇಲೆ ಕೆಟ್ಟ ಹೆಸರು ಬರ್ಲಿಕ್ಕೆ ಸರ್, ನೀವು IR ಆಫೀಸರ್ ನಿಮ್ಮ ಮೇಲೆ ಕೆಟ್ಟ ಹೆಸರು ಬರ್ಲಿಕ್ಕೆ. ಚುನಾವಣೆ ಪೂರ್ವದಲ್ಲಿ ನಾನು ನಿಮ್ಮ ಹತ್ರ ಬಂದಿದ್ದೆ. ಇದನ್ನು ತಂಡ ಬಂದಾಗ ನಾವು ಹೇಳಿದ್ವಿ, ಪರಿಸ್ಥಿತಿ ಜೀವನದಾಗಿದ್ದ ಪರಿಸ್ಥಿತಿ ಅದು ಈ ರೀತಿಯಾದಂಥ ವಾತಾವರಣ ಅದ ಸರ್, ಈ ರೀತಿ ಆಗ್ಬೋದು. ಎಲ್ಲ ವಿಷಯಗಳು ನಿಮ್ಮೆಲ್ಲರೂ ನಾವು ಎಲ್ಲ ವಿಷಯ ಚರ್ಚೆ ಮಾಡಿದೆವು. ಎಲ್ಲ ನಾವು ಅಮರನಾಥ್ ಪಾಂಡೆ ಅಂತ ಮಿತ್ರರಿದ್ದರು, ಎಲ್ಲರೂ ಕೂಡ ಚರ್ಚೆ ಮಾಡಿದೆವು. ಚರ್ಚೆ ಮಾಡಿದಾಗ ತಾವು ನಮಗೊಂದು ಭರವಸೆ ಕೊಟ್ಟರು. ಏನೇನು ಭರವಸೆ ಕೊಟ್ಟರು, ಈಗ ಏನಾರು ಜನರಿಗೆ ನಮ್ಗೆ ತೊಂದರೆ ಆದಾಗ, ನಮಗೆ ಏನಾರು ಸಹಾಯ ಆದಾಗ ನಾವು ಬರಬೇಕಾಗಿ ನಿಮ್ಮಲ್ಲಿ ವಿಶ್ವಾಸ ಇಟ್ಟು ನಾವು ಬಂದು ನಿಮ್ಮ ಚರ್ಚೆ ಮಾಡಿದೆವು. ನಿಮ್ಮ ನೀವು ಕೂಡ ಕೊಟ್ಟರು, ಘಟನೆ ಕೊಟ್ಟರು. ಬಟ್ ಎಲ್ಲ ನೀವೊಂದು ಅಸೆಸ್ ಕೊಟ್ಟರು, ಎಲ್ಲ ನಿಮ್ಮನ್ನು ಸಹಕಾರ ಮಾಡಿದ್ರಿ. ಯಾವುದೇ ರೀತಿಯ ತೊಂದರೆ ಅಲ್ಲದಂಗೆ ಕಾನೂನು ಸುವ್ಯವಸ್ಥೆ ಕಾಕೊಂಡು, ಎಲ್ಲಿ ಒಂದು ದುರ್ಘಟನೆ ಅಲ್ಲದಾಗ ಎಲೆಕ್ಷನ್ ಮಾಡೋಂಥ ವ್ಯವಸ್ಥೆ ಮಾಡ್ತೀವಿ ಅಂತ ನಾವು ಹೇಳಿದ್ವಿ. ಅವ್ರು ಎಡಿಷನಲ್ SP ಕೂಡ ಜೋಡಿಸ್ತಾ ಅಂತ ಹೇಳಿದ್ರು. ಎಲ್ಲರೂ ಇನ್ಸ್ಟ್ರಕ್ಷನ್ ಕರೆದು ನಾವು ಹೋಗಿ ಬಿಟ್ಟಿದ್ದೆವು. ಅವರು ಇಡೀ ದಿನ ಸರ್ ಒಂದೇ ಅಂದ್ಕೊಂಡು ನಮ್ಮ ಬರೀ ಲೊಕೇಶನ್ ಕೇಳೋದು, ನೀವು ಎಲ್ಲಿದ್ದು ಕೇಳೋದು, ನಾವು ಯಾವ ಸ್ಪಾಟ್ ಆಗಿದ್ವಿ ಅಂತ ಹೇಳೋದು, ಯಾವ ಮೆಂಬರು ಬಿಟ್ಟರು, ಯಾವ ಮೆಂಬರ್ ಬಿಟ್ಟಿಲ್ಲ, ಯಾರ್ಯಾರು ಎಲ್ಲರ. ಇದ್ರಾಗ ಏನಂತ ಸರ್, ಇವರು ಆ ಚುನಾವಣೆದಾಗ ನಮ್ಗೆ ಸೋಲಾಗಬೇಕು, ಅವೆರಡು ಕ್ಯಾಂಡಿಡೇಟ್ಗಳು ಕಿಡ್ನಾಪ್ ಮಾಡ್ಬೇಕಂತ ಅನ್ನೋದು ಗುತ್ತಾ ಹಿಡಿದ್ರು ಅಂತ ನನಗೆ ಅನಿಸ್ತು. ಗುತ್ತಾ ಹಿಡಿದ್ರು ಅಂತ ಅನಿಸ್ತು. ಈ ರೀತಿ ಮಾಡಿ ಅವ್ರು ಶಾಸಕರಲ್ಲಿ ಹೌದು FR ಆಗಿದ್ದು ನಾವು ಸರ್. FR ಮಾಡ್ರೆ ಎಷ್ಟಕ್ಕೆ ಮಾಡ್ರೆ ಮರುದಿನ ಮುಂದಿನ ಎಲೆಕ್ಷನ್ ದಿನ ಮುಂದಿನ 10:30ಕ್ಕೆ FR ಮಾಡಿ ಇಮಿಡಿಯೇಟ್ ಆಗಿ ಚುನಾವಣೆ ನಡೆದ
ಯಾರು ಕಂಪ್ಲೇಂಟ್ ಶಿವರಾಜ್ ಪಾಟೀಲ್ ಕಿಡ್ನಾಪ್ ಮಾಡ್ರ ಅಂತಂದ್ರೆ ಶಿವರಾಜ್ ಪಾಟೀಲ್ ಬಸವರಾಜ್ ಮತ್ತಿಮೂಡಿಗೆ ಕಿಡ್ನಾಪ್ ಮಾಡ್ಯಾರ ಅಂತಂದ್ರೆ ಬಸವರಾಜ್ ಮತ್ತಿಮೂಡಿಗೆ ಕರ್ಕೊಂಡು ಹೋಗ್ಲಕ್ಕ. ಅದು ಬಿಟ್ಟು ಯಾರು ಕಿಡ್ನಾಪ್ ಆಗ್ಯಾರ ಎದುರೇ ಬಂದ ಅವರಿಗೆ ತೊಗೊಂಡು ಹಾಕೋದ್ರ. ಅದು ಚುನಾವಣೆ ಸಂದರ್ಭದಾಗ ಚುನಾವಣೆ ನಡೀತದೆ, ಅರ್ಧ ಗಂಟೆ ಚುನಾವಣೆ ಟೈಮಿಂಗ್ ಉಳಿದು ಶಾಬಾದ ಮರಕ್ಕಿ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಪ್ರಕರಣ ಗಂಭೀರವಾಗಿ ಗಾಯಗೊಂಡ 10 ಮಂದಿ ಮೈಸೂರಿಗೆ ಶಿಫ್ಟ್. ಹೆಚ್ಚಿನ ಚಿಕಿತ್ಸೆಗೆ ಕೆಆರ್ ಆಸ್ಪತ್ರೆಗೆ ಗಾಯಾಳು ರವಾನೆ. ವಿದ್ಯಾರ್ಥಿಗಳು ಸೇರಿನ 5 ಕೈಕಾಲು ಮುರಿತ, ಮತ್ತೆ 5 ಗಂಭೀರವಾಗಿ ಗಾಯ. ಆ ಹಿನ್ನೆಲೆ ಹೆಚ್ಚಿನ ಚಿಕಿತ್ಸೆಗಾಗಿ 10 ಮಂದಿ ಮೈಸೂರಿಗೆ ಶಿಫ್ಟ್. ಸಣ್ಣ ಪುಟ್ಟ ಗಾಯಗೊಂಡವರಿಗೆ ಕೆಆರ್ಪೇಟೆ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ವರದಿ ಗಿರೀಶ್, NKS TV4 ಮಂಡ್ಯ. ಪ್ರತಿದಿನ ಬೆಳಗ್ಗೆ 6:30 ಬಿಟ್ಟು ಆಲೇನಹಳ್ಳಿ ಮತ್ತು ನಾಟ್ನಹಳ್ಳಿ ಅನ್ನೋ ಗ್ರಾಮದಿಂದ ಬರೋದು 7:30ಗೆ. 7:45 ಇಲ್ಲಿ ಏನೋ ಚಾಲಕನ ನಿಯಂತ್ರಣ ಗಾಡಿ ಅವಾಯ್ಡ್ ಆಗ್ದೇನೆಯ ಇವತ್ತು ನಮ್ಮ ಸ್ಕೂಲ್ಗೆ ಹೋಗೋಂಥ ಮಕ್ಕಳು ನಾಟ್ನಹಳ್ಳಿ ಒಂದು ಹೆಣ್ಮಗು ಕಾಲು ಕಟ್ಟಾಗಿದೆ, ಮತ್ತು ಇನ್ನೊಂದು ಕಾಲು ಏಟಾಗಿದೆ. ಹಾಗೆ ಒಬ್ಬರು 2 ಕಟ್ಟಾಗಿದೆ. ಹಾಗೆ ಮಲ್ಲೇನಹಳ್ಳಿ ಒಬ್ಬರು ವಯಸ್ಸು ಆಗಿರೋಂಥವ್ರು ಒಬ್ಬರು 60 ವಯಸ್ಸರು, ಅವ್ರಿಗೂ ಅಪರ ಏಟಾಗಿದೆ. ಹಾಗೆ ಹಾಲೇನಹಳ್ಳಿ ಒಬ್ಬರು ಲೇಡೀಸ್ಗೂ ಏಟಾಗಿದೆ. ಇದು ಬಹಳ ಸೀರಿಯಸ್ ಆಗಿದೆ. ಸುಮಾರು ಒಂದು 10ರಿಂದ 15 ಮಕ್ಕಳಿಗೆ ಎಲ್ಲ ಕಾಲು ಏಟು ಮತ್ತು ಕೈ ಏಟಾಗಿದೆ. ಹಾಗೆ ಈ ಬಸ್ಸುಗಳನ್ನ ನಾವು ಈಗಾಗಲೇ ರಾಜ್ಯ ಮಹಿಳಾ ಆಯೋಗದವ್ರು ಬಂದಾಗ ಹೇಳಿದ್ದು ನಾವು, ನೋಡಿ ಸರ್, ಈ ಹಳ್ಳಿಗಳಿಗೆ ಬಿಡುವಂಥ ಬಸ್ಸಲ್ಲಿ ಯಾವುದೇ ರೀತಿಯಾದಂಥ ಹಳೆ ಗಾಡಿಗಳು ಎಲ್ಲಿ ಹೋಗ್ತವೆ ಅಲ್ಲೇ ನಿಂತೋಯ್ತವೆ. ಯಾವುದೇ ಆದಂಥ ಬಸ್ಗಳಿಗೆ ಗಲುಸುಗಳು ಹೋಗಿಲ್ಲ, ಹೆಂಗಸರು ಅವಳೇ ಆಗೋದು. ಅವ್ರಿಗೂ ನೀರು ತಂದು ಕೊಡ್ಬೇಕಾರೆ ಹೆಂಗಸುಗಳು ಹಂಗಾರೆ ಕರ್ಕೊತಾರೆ, ಗಲುಸುಗಳು ಕರ್ತಾರೆ. ಹೆಂಗಸುಗಳು ಯಾವ ಬಸ್ಸಲ್ಲಿ ಬರೀಬೇಕಂದ್ರೆ ಎಲ್ಲ ಕೊಡ್ತಾರೆ. ಅವರೇ ಪಟ್ಟು ಮೇನವ್ರೆ ಎಲ್ಲ ಹಳೆ ಗಾಡಿ, ಹಳೆ ಗಾಡಿ ರಿಪೇರಿ ಇಲ್ಲ. ಡ್ರೈವರು ಕಂಡಕ್ಟರ್ನ ನಾವು ತೆಪ್ಪಣಕ್ಕಾಗಲ್ಲ. ಅವ್ರಿಗೂ ಈಗ ಬೆಳಿಗ್ಗೆ ಟೈಮು ಮಕ್ಕಳಿಗೆ ಅವ್ರಿಗೂ ಒಂದು ಜವಾಬ್ದಾರಿ ಇರ್ತದೆ. ಡಿಪೋ ಬೇಜವಾಬ್ದಾರಿಯಿಂದ ಈ ತರ ಆಯ್ತಾ ಇದೆ. ಆಮೇಲೆ ಹೊಡೆದು ಆಗಿರೋ ಹಳೆ ಗಾಡಿಗಳನ್ನ ಹಳ್ಳಿ ಬಿಟ್ಟು ಈ ತರ ಈ ಘಟನೆಗೆ ಕಾರಣ ಆಗೋದು ಇವರು ಎಲ್ಲ KSRTC ಅವರು. ಆಮೇಲೆ ಅವರು ಬಸ್ ಸ್ಪೀಡಾಗೆ ಬಂದಿರೋದು ಉಳ್ಸಲ್ ಮಾಡ್ತಾರೆ. ಅಲ್ಲೂ ಸ್ಟಾಪ್ ಕೊಡದೇ ಬಂದಿರೋದು, ಎಲ್ಲೂ ಸ್ಟಾಪ್ ಕೊಡೇ ಇರುತ್ತಲ್ಲ. ಟೈಮಲ್ಲಿ ಬಸ್ಸಲ್ಲಿ ಮಕ್ಕಳೆಲ್ಲ ನೇತಾಕ ಬರ್ತಾರೆ ಡೋರಲ್ಲಿ. ಏಕೆಂದ್ರೆ ಬಸ್ನ ಹೆಚ್ಚಾಗಿ ಬಿಡ್ತಾ ಇಲ್ಲ, ಮಕ್ಕಳೆಲ್ಲವ ನೇತಾಕ ಬರ್ತಾರೆ, ರಶಲ್ಲಿ ಬರ್ತಾರೆ. ಈ ಥರ ಅಪಘಾತಕ್ಕೆ ಅವೇ ಒಂದು ಕಾರಣ. ದಯಮಾಡಿ ಬಸ್ನ ವ್ಯವಸ್ಥೆ ಒಳ್ಳೆ ಹೊಸ ರೀತಿ ಬಸ್ನ ವ್ಯವಸ್ಥೆ ಮಾಡಬೇಕು ಅಂತ ಈ ಜನಗಳು ಕೇಳ್ತಾರೆ. ಈಗ ನೋಡಿ ಈಗ ಆಗಿರೋ ಪರಿಸ್ಥಿತಿನ ಸ್ಟೇಜಲ್ಲಿ ಭಾಳ ಹಿಂಸೆ, ಮಕ್ಕಳಿಗೆ ಭಾಳ ಹಿಂಸೆ. ಇದು ಟಿಕೆಟ್ ಅಲ್ವಾ ಇವರು ಹೋಗ್ಬಿಟ್ಟು ಹಂಗೆ ಹೊಟ್ಕೊಂಡ್ಬಿಡೋದು. ಕೌಟುಂಬಿಕ ಕಲಹದಿಂದ ಮನನೊಂದು ಪೊಲೀಸ್ ಪೇದೆ ನೇಣಿಗೆ ಶರಣಾಗಿರುವ ಘಟನೆ ಗದಗ್ ನಗರದಲ್ಲಿ ನಡೆದಿದೆ. ಪ್ರಶಾಂತ್ ಕಾಂಚೇರಿ 33 ವಯಸ್ಸು. ಪೊಲೀಸ್ ಸಿಬ್ಬಂದಿಯು ಮೂಲತಃ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹನುಮನಾಳ ಗ್ರಾಮದವರಾಗಿದ್ದು 2012ನೇ ಬ್ಯಾಚಿನ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಸದ್ಯ ಬಾಂಬ್ ನಿಷ್ಕ್ರಿಯ ದಳದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ನೇಣಿಗೆ ಶರಣಾಗಿದ್ದಾರೆ. ಪೊಲೀಸ್ ವರಿಷ್ಠ ಅಧಿಕಾರಿಗಳು ಮಾಹಿತಿ ಕಲೆ ಹಾಕುತ್ತಾ ತನಿಖೆ ನಡೆಸುತ್ತಿದ್ದಾರೆ. ಇದಕ್ಕೆ ಪೊಲೀಸ್ ಸಿಬ್ಬಂದಿಯು ಸಂತಾಪ ವ್ಯಕ್ತಪಡಿಸಿದ್ದಾರೆ. ವರದಿ ರುದ್ರಪ್ಪ ಹೆಬ್ಬಳ್ಳಿ, ರೋಣ. ಗ್ರಾಮಾಡಳಿತಾಧಿಕಾರಿಗಳ ಮುಷ್ಕರ 4ನೇ ದಿನಕ್ಕೆ. ಗ್ರಾಮಾಡಳಿತಾಧಿಕಾರಿಗಳು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ರಾಜ್ಯದಾದ್ಯಂತ ಹಮ್ಮಿಕೊಂಡಿರುವ ಮುಷ್ಕರ 4ನೇ ದಿನಕ್ಕೆ ಕಾಲಿಟ್ಟಿದ್ದು, ಅದರಂತೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಾ ಗ್ರಾಮಾಡಳಿತಾಧಿಕಾರಿಗಳ ಮುಷ್ಕರಕ್ಕೆ ವಿವಿಧ ರಾಜ್ಯ ಸರ್ಕಾರಿ ನೌಕರರ ಬೆಂಬಲ ವ್ಯಕ್ತಪಡಿಸಿದರು. ಮುಷ್ಕರ ಕುರಿತು ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕೃಷ್ಣಪ್ಪ ಧರ್ಮರ್ ಅವರು ಮಾತನಾಡಿದರು. ನಂತರ ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಮನವಿ ಸ್ವೀಕರಿಸಿ ತಹಸೀಲ್ದಾರ್ ವಾಸುದೇವ ಸ್ವಾಮಿ ಅವರು ಮಾತನಾಡಿದರು. ಈ ಸಮಯದಲ್ಲಿ ಗ್ರಾಮಾಡಳಿತಾಧಿಕಾರಿಗಳು ಉಪಸ್ಥಿತರಿದ್ದರು. ವೀರಣ್ಣ ಹಡ್ಪತ್, NKS TV4 ನ್ಯೂಸ್, ಲಕ್ಷ್ಮೀಶ್ವರ. ಸರ್ಕಾರಿ ನೌಕರರ ವಿವಿಧ ಸಂಘಗಳನ್ನು ಬಂದಿರತಕ್ಕಂಥ ಎಲ್ಲ ಅಧ್ಯಕ್ಷರ ಆದಿಯಾಗಿ ಎಲ್ಲ ನಿರ್ದೇಶಕರು ಮತ್ತು ನಮ್ಮ ಇವತ್ತಿನ ಪ್ರತಿಭಟನೆ, ನಮ್ಮ ಏನು ಗ್ರಾಮ ಆಡಳಿತ ಅಧಿಕಾರಿಗಳ ಪ್ರತಿಭಟನೆಗೆ ನಾವೇನು ಮನವಿಯನ್ನು ತಿಳಿಸಿಕೊಟ್ಟಿದ್ದರೋ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ತಲುಪಿಸಿ ತಮ್ಮ ಏನು ಬೇಡಿಕೆಗಳದವು ಅವುಗಳಿಗೆ
ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳಿಗೆ ತಕ್ಷಣ ಸ್ಪಂದನೆ ಮಾಡುವಂಥ ರೀತಿಯಲ್ಲಿ ನಮ್ಮ ಕಾರ್ಯಾಲಯದಿಂದ ಆದಷ್ಟು ಬೇಗ ನಾವು ಮಾಡ್ತೀವಿ ಅಂತ. ವಿಜೃಂಭಣೆಯಿಂದ ನಡೆದ ಶ್ರೀ ವೇಣುಗೋಪಾಲ ಸ್ವಾಮಿ ಬ್ರಹ್ಮರಥೋತ್ಸವ. ದೇವನಹಳ್ಳಿ ಪಟ್ಟಣದ ಕೋಟೆಯ ಇತಿಹಾಸ ಪ್ರಸಿದ್ಧ ಶ್ರೀ ವೇಣುಗೋಪಾಲ ಸ್ವಾಮಿ ಬ್ರಹ್ಮರಥೋತ್ಸವವು ಶ್ರೀ ಕ್ರೋಧಿನಾಮ ಸಂವತ್ಸರ ಮೇಘ ಮಾಸದ ಬಹುಳ ಪ್ರತಿಪತ್ ಮುಖ ನಕ್ಷತ್ರದ ಗುರುವಾರ ಮಧ್ಯಾಹ್ನ 2:10ಕ್ಕೆ ಸರಿಯಾಗಿ ಸಲ್ಲುವ ಶುಭ ಅಭಿಜಾನ್ ಮುಹೂರ್ತದಲ್ಲಿ ಶ್ರೀಯವರ ಬ್ರಹ್ಮರಥೋತ್ಸವವು ಬಹಳ ವಿಜೃಂಭಣೆಯಿಂದ ನಡೆಯಿತು. ದೇವನಹಳ್ಳಿಯ ಪ್ರಸಿದ್ಧ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಸ್ವಾಮಿಗೆ ಪ್ರತಿ ವರ್ಷದಂತೆ ವಜ್ರ ಖಚಿತ ರತ್ನಗಳೊಂದಿಗೆ ಅಲಂಕಾರ ಮಾಡಲಾಗಿತ್ತು. ಬ್ರಹ್ಮರಥೋತ್ಸವಕ್ಕೆ ಆಹಾರ ನಾಗರಿಕ ಸರಬರಾಜು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಕೆಎಚ್ ಮುನಿಯಪ್ಪ ಚಾಲನೆ ನೀಡಿದ್ರು. ದೇವರ ದರ್ಶನ ಪಡೆದರು. ನಂತರ ಪಟ್ಟಣದ ತಾಲೂಕು ಕಚೇರಿ ರಸ್ತೆಯಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಮ್ಮನವರ ಆಶೀರ್ವಾದ ಪಡೆದು ನಂತರ ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೂ ಚಾಲನೆ ನೀಡಿದ್ರು. ಜಾತ್ರೆಗೆ ತಾಲೂಕಿನ ಭಕ್ತ ಮಹಾಶಯರೆಲ್ಲರೂ ಕುಟುಂಬ ಸಮೇತರಾಗಿ ಭಾಗವಹಿಸಿ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿ ಶ್ರೀಯವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾದರು. ಜಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ತಡೆಯಲು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಜಗನ್ನಾಥ, ಬೈಯಪ್ಪ ಅಧ್ಯಕ್ಷ ಶಾಂತಕುಮಾರ್, ಸದಸ್ಯರಾದ ಪ್ರಸನ್ನಕುಮಾರ್, ರಾಮಚಂದ್ರಪ್ಪ, ತಹಶೀಲ್ದಾರ್ ಬಾಲಕೃಷ್ಣ, ಪುರಸಭೆ ಅಧ್ಯಕ್ಷ ಮುನಿಕೃಷ್ಣ, ಉಪಾಧ್ಯಕ್ಷ ಜಿಎ ರವೀಂದ್ರ ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿ ಸದಸ್ಯರು ಉಪಸ್ಥಿತರಿದ್ದರು. ವರದಿ ಯಲಿಯೂರು ರಾಧಾಕೃಷ್ಣ, ಎನ್ಕೆಎಸ್ ಟಿವಿ4 ದೇವನಹಳ್ಳಿ. ಇದು 750 ವರ್ಷಗಳ ಇತಿಹಾಸದ ದೇವಸ್ಥಾನ. ಇದು ಪ್ರತಿ ವರ್ಷದಂತೆ ಬ್ರಹ್ಮರಥೋತ್ಸವವನ್ನು ಆಚರಣೆ ಮಾಡ್ತಾಯಿದ್ವಿ ತಾಲೂಕು ಆಡಳಿತ ವತಿಯಿಂದ. ಮತ್ತು ಇಲ್ಲಿ ಯಾದವ ಕುಲ ಬಾಂಧವರು ಮತ್ತು ದೇವನಹಳ್ಳಿ ಟೌನ್ನ ಎಲ್ಲ ಸಾರ್ವಜನಿಕರು ಸೇರಿ ಅದ್ದೂರಿಯಾಗಿ ಆಚರಣೆ ಮಾಡ್ತಾಯಿದ್ದಾರೆ. ಇದು ನಮ್ಮ ಒಂದು ಸೌಭಾಗ್ಯ ವತಿಯಿಂದ ಈ ಧಾರ್ಮಿಕ ಕಾರ್ಯಕ್ರಮ ಮಾಡೋದಕ್ಕೆ. ಅದೇ ರೀತಿ ಬೆಳಿಗ್ಗೆ ನಾವು 9 ಗಂಟೆಗೆ ಬಂದು ಈ ಪುರಾತನ ಕಾಲದ ಒಡವೆಗಳು, ಈ ಒಡವೆಗಳು ಮೇಲ್ಕೋಟೆ ಬಿಟ್ಟರೆ ಸೆಕೆಂಡ್ ನಮ್ಮ ದೇವನಹಳ್ಳಿ ಅಷ್ಟು ವಜ್ರಖಚಿತವಾದ ವಜ್ರ ವೈಡೂರ್ಯ ಮರಕತ ಇವೆಲ್ಲ ಸೇರಿ ಭಾಳ ಅದ್ದೂರಿಯಾಗಿ ಮಾಡ್ತಕ್ಕಂಥ ಒಡವೆಗಳಿವು. ಇವನ್ನ ಸಂರಕ್ಷಣೆ ಮಾಡೋದು ತುಂಬ ಕಷ್ಟವಾಗಿದೆ. ಅದು ಮತ್ತು ಅಲ್ಲಿಂದ ತಂದು ದೇವರ ಅಲಂಕಾರ ಮಾಡಿ ಮತ್ತೆ ಅದನ್ನು ವಾಪಸ್ ತಗೊಂಡು ಹೋಗೋರ್ಗೂ ಜವಾಬ್ದಾರಿ ನಮ್ಮದೇ ಆಗಿರುತ್ತೆ. ಇದು ಬಂದು ಬೆಲೆ ಕಟ್ಟಕ್ಕೆ ಆಗದೇ ಹೊರಟೋಗಿದ್ದಾರೆ ವಾಪಸ್. ಹಿಂದೆ ತಜ್ಜಲು ಕರೆಸಿದ್ರು ಎಷ್ಟು ಬೆಲೆ ಕಟ್ಬೋದು ಅಂತ, ಕಟ್ಟೋಕ್ಕಾಗಿರಲಿಲ್ಲ. ಆ ಥರ ಹೋಗಿರೋಂಥ ಇತಿಹಾಸ ಇದೆ. ನಾವಂತೂ ನೋಡಿಲ್ಲ, ಜನ ಹೇಳೋದನ್ನು ಕೇಳಿದ್ವಿ ಅಷ್ಟೇ ಪ್ರತೀತಿಗಳು. ಇವತ್ತು ಭಾಳ ವಿಜೃಂಭಣೆಯಿಂದ ಸನ್ಮಾನ್ಯ ನಮ್ಮ ಉಸ್ತುವಾರಿ ಸಚಿವರಾದಂಥ ಕೆಎಚ್ ಮುನಿಯಪ್ಪ ಸಾಹೇಬರು ಬಂದಿದ್ದರು. ಅವರು ರಥ ಚಾಲನೆ ಮಾಡಿ ದೇವರ ದರ್ಶನ ಪಡೆದು ಆನಂದ ಬಿದ್ದರು ಸಾಹೇಬ್ರು. ಅದೇ ರೀತಿ ನಮ್ಮೆಲ್ಲ ವಿವಿಧ ಸಾರ್ವಜನಿಕರುಗಳು, ಮುಖಂಡರುಗಳು, ಯಾದವ ಕುಲ ಸಮಿತಿಯ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು ಮತ್ತು ಸದಸ್ಯರುಗಳು, ದೇವನಹಳ್ಳಿ ಟೌನ್ನ ಎಲ್ಲ ಇವರು ಸಾರ್ವಜನಿಕರು ಸೇರಿ ಇವತ್ತು ತುಂಬ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ತಾ ಇರೋದು ಅದು ನನ್ನ ಸುಯೋಗ ಅಂತ ಹೇಳ್ಬೋದು. ಇದು ನನ್ನ ಕಡೆಯ ಬ್ರಹ್ಮ ಮಹೋತ್ಸವ ಇದು. ಯಾಕಂದರೆ ನಾನು ರಿಟೈರ್ಡ್ ಆಗ್ತಾ ಇದ್ದೀನಿ ಜೂನಲ್ಲಿ. ಆ ಒಂದು ಸೌಭಾಗ್ಯ ನಂಗೆ ಸಿಕ್ತು. ನನಗೆ ಭಾಳ ಆನಂದ ಆಗಿದೆ. ಕಾರ್ಯಕ್ರಮ ಯಶಸ್ವಿ ಆಯಿತು. ಚಿಕ್ಕಬಳ್ಳಾಪುರದ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟಕ್ಕೆ ಭರ್ಜರಿ ಜಯ. 12 ನಿರ್ದೇಶಕ ಸ್ಥಾನಗಳಿಗೆ ನಡೆದ ಚುನಾವಣೆ 11 ಸ್ಥಾನಗಳಲ್ಲಿ ಮೈತ್ರಿ ಪಕ್ಷಗಳ ಬೆಂಬಲಿತ ಜಯಭೇರಿ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ತೀವ್ರ ಹಿನ್ನಡೆ, ಕೇವಲ 1 ಸ್ಥಾನದಲ್ಲಿ ಗೆಲುವು. ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತೀವ್ರ ಕುತೂಹಲ ಕೆರಳಿಸಿದ್ದ ಈ ಚುನಾವಣೆಯಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಜೆಡಿಎಸ್ ಪಕ್ಷಗಳ ಮುಖಂಡರಿಗೆ ಪ್ರತಿಷ್ಠೆಯ ಕಣವಾಗಿತ್ತು. ವರದಿ ರವಿಕುಮಾರ್, ಎನ್ಕೆಎಸ್ ಟಿವಿ4 ಚಿಂತಾಮಣಿ. ಶಿಂಗಾವಿ ಸಿಲಿಂಡರ್ ಸ್ಫೋಟ, ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನ, ಬೆಳ್ಳಿ, ಬಟ್ಟೆ ಬೆಂಕಿಗೆ. ಹೊಸೂರು ಲಗ್ನದ ಮನೆಯಲ್ಲಿ ಆಕಸ್ಮಿಕ ಬೆಂಕಿ ತಗುಲಿ ಸಿಲಿಂಡರ್ ಸ್ಫೋಟ, ಲಕ್ಷಾಂತರ ರೂಪಾಯಿ ಚಿನ್ನ, ಬೆಳ್ಳಿ, ಬಟ್ಟೆ, ಹಣ ಸುಟ್ಟು ಕರಕಲಾಗಿದೆ. ಹೊಸೂರು ಎತ್ತಿನಹಳ್ಳಿ ಫ್ಲಾಟ್ನಲ್ಲಿ ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ ಆಕಸ್ಮಿಕ ಸಿಲಿಂಡರ್ ಸ್ಫೋಟ, ಮನೆ ಸುಟ್ಟು ಭಸ್ಮ, ಲಕ್ಷಾಂತರ ರೂಪಾಯಿ ಬೆಳ್ಳಿ, ಬಂಗಾರ, ಹಣ ಸುಟ್ಟು ಭಸ್ಮವಾದ ಘಟನೆ ಹೊಸೂರು ಗ್ರಾಮದಲ್ಲಿ ನಡೆದಿದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳದವರು ಆಗಮಿಸಿ ಬೆಂಕಿಯನ್ನು ನಿಂದಿಸಿ ಆಗುವ ದೊಡ್ಡ ಅನಾಹುತ ತಡೆಯುವಲ್ಲಿ ಯಶಸ್ವಿಯಾದರು. ಎತ್ತಿನಹಳ್ಳಿ ಫ್ಲಾಟ್ ಗ್ರಾಮದ ಕೂಲಿ ಕಾರ್ಮಿಕರಾದ ಹಿಮಾಮ್ ಹುಸೇನ್ ತಂದೆ ಬಾಬು ಸಾಬ್ ಬಡದ ಮಗನ ಲಗ್ನ ಇನ್ನು 15 ದಿನ ಇತ್ತು. ಅಷ್ಟರಲ್ಲಿ ಇಂದು ರಾತ್ರಿ ಆಕಸ್ಮಿಕ ಸಿಲಿಂಡರ್ ಬೆಂಕಿ ತಗುಲಿ ಲಗ್ನಕ್ಕೆ ಖರೀದಿಸಿದ ಲಕ್ಷಾಂತರ ರೂಪಾಯಿ ಬಂಗಾರ, ಬೆಳ್ಳಿ, ಬಟ್ಟೆ ಸುಟ್ಟು ಭಸ್ಮವಾಗಿದೆ ಎಂದು ತಿಳಿದು ಬಂದಿದೆ. 15 ದಿನದಲ್ಲಿ ಮಗನ ಲಗ್ನ ಇದ್ದಿದ್ದು ನಿಜ. ಬಡ ಕೂಲಿ ಕಾರ್ಮಿಕ
ಇಮಾಮ್ ಹುಸೇನ್ ಬಡದ ಸಂಘ ಸಂಸ್ಥೆಗಳಲ್ಲಿ ಲಕ್ಷಾಂತರ ರೂಪಾಯಿ ಹಣ ಪಡೆದು ಮಗನ ಲಗ್ನ ಮಾಡಬೇಕೆಂದು ಸಂತೋಷದಲ್ಲಿ ಇದ್ದ. ಆಕಸ್ಮಿಕ ಸಿಲಿಂಡರ್ ಸ್ಫೋಟದಿಂದ ಎಲ್ಲ ವಸ್ತುಗಳನ್ನು ಸುಟ್ಟು ಭಸ್ಮವಾಗಿದ್ದು ಆಘಾತಕಾರಿಯಾಗಿದೆ. ತಕ್ಷಣ ಸ್ಥಳೀಯ ಶಾಸಕರಾದ ಯಾರಿಸ್ ಅಹಮದ್ ಖಾನ್ ಪಠಾಣ ಈ ಕಡೆ ಗಮನ ಹರಿಸಿ ಬಡ ಕೂಲಿ ಕಾರ್ಮಿಕ ಇಮಾಮ್ ಹುಸೇನ್ ಬಡದಾಗೆ ಸರ್ಕಾರದಿಂದ ಸೂಕ್ತ ಪರಿಹಾರ ಕೊಡಿಸಬೇಕೆಂದು ಒತ್ತಾಯ ಮಾಡಿದ್ರು. ನಮ್ಗೆ 12 ಗಂಟೆಗೆ ಕರೆ ಬಂತು. ಅಲ್ಲಿಂದ 10 ನಿಮಿಷನಾಗ ಇಲ್ಲಿ ಬಂದೇವಿ. 2 ಸಿಲಿಂಡರ್ ಇದ್ದು, ಒಂದು ಖಾಲಿದಿತ್ತು, ಒಂದು ತುಂಬಿದ್ದಿತ್ತು. 2 ಕಾಲಕ್ಕೆ ಏಕಕಾಲಕ್ಕೆ ಉರಿತಿದ್ದಾವೆ. ಅಂದ್ರೆ ಬಾಯಿಂದ ಕುಲ್ಲಾಗಿದ್ದಾವೆ. ಅಂದಾಗ ನಾನು ಊಟ ಆಯ್ತು. ಇಲ್ಲಾಂದ್ರೆ ಊರನ್ನ ಸುಟ್ಟಿತ್ತು. ಅಂದ್ರೆ ಟೀಜರ್ ಬಾಜುಕ್ ಏನಿತ್ತು ಅದು ಫುಲ್ ಇದ್ದಿದ್ದು. ನಾನು 2 ಸಿಲಿಂಡರ್ ತುಂಬಿದ್ದು ಸರ್? ಅಲ್ಲ, ಒಂದು ಆಪ್ ಇತ್ತು, ಅದು ಫುಲ್ ಇದ್ದಿದ್ದು. ಅದು ಒಂದು ಫುಲ್ ಇದ್ದಿದ್ದು. ಸರ್, ನೀವು ಇಲ್ಲಿ ಬಂದು ಈಗ ಬೆಂಕಿಯನ್ನು ಇದನ್ನು ನಿಂದನೆ ಮಾಡಿ ನಂತರ ಇದನ್ನು ಮಾಡಿದ್ರಲ್ಲ, ಯಾವ್ದು ದುಡ್ಡು ಬಂಗಾರ ನಿಮ್ಗೆ ಹಂಗೇನಾರು ಕಂಡು ಬಂತ? ನಮ್ಗೇನು ಕಂಡು ಬಂದಿಲ್ಲ. ಅರಿವಿ ಪರಿವಿ ಎಲ್ಲ ಸುಟ್ಟೈತಿ. ಆದ್ರೆ ಯಾವ್ದು ಬಂಗಾರ ಐತಿ, ರೊಕ್ಕ ಐತಿ, ಅರಿವಿ ಐತಿ ಅಂತ ಗೊತ್ತಾಗಲ್ಲ. ಒಂದು ಡಬ್ಬಿ ಒಳಗೆ ಅಮೌಂಟ್ ನೋಡೇವಿ. 6 ಸುಟ್ಟು ಕರ್ಕಲಾಗೈತಿ. ಎಷ್ಟು ಅನ್ನೋದು ನಮ್ಗೆ ಹೆಂಗೆ ಗೊತ್ತಾಗತ್ತೆ? ಎಷ್ಟು ಅಂದ್ರೆ ಒಟ್ಟು ಸುಟ್ಟಿದ್ದು ಮತ್ತೆ ಸುಟ್ಟರೆ. ಈಗ ಅವ್ರು ಏನಂತಾರೆ ಸರ್, ಲಗ್ನದ ಬಗ್ಗೆ ನಾವೆಲ್ಲ ಜೋಡಣೆ ಮಾಡಿದ್ವಿ, ಅರಿವಿಗಿರಿವಿ ಅದೆಲ್ಲ ಅಂತ ಆದ್ರೆ ಏನೈತಿ ಅನ್ನೋದೆಲ್ಲ ಸುಟ್ಟು ಕರ್ಕಲಾಗೈತಿಲ್ಲ. ಆದ್ರೆ ಎಲ್ಲ ರೊಕ್ಕನೂ ಸುಟ್ಟೈತಿ, ಬಂಗಾರ ಸುಟ್ಟೈತಿ, ಅರಿವಿನೂ ಸುಟ್ಟೈತಿ, ಮನಿನೂ ಸುಟ್ಟೈತಿ. ಆದ್ರೆ ಎಷ್ಟೈತೆ ಅನ್ನೋದು ನಮ್ಗೆ ಗೊತ್ತಾಗತ್ತೆ. ನೀವು ಸರ್ ಸ್ವಲ್ಪ ಸಮಯದ ಇದಕ್ಕೆ ಬರಲಿಲ್ಲ ಅಂದ್ರೆ ದೊಡ್ಡ ಅನಾಹುತ ಆಕೈತಿ. ಇಡೀ ಊರನ್ನ ಸುಟ್ಟೈತಿ. ಯಾಕಂದ್ರೆ ಪೂರ ಬಸ್ಟ್ ಆಗಿತ್ತು, ಅದು ಡುಮ್ ಆಗೈತಿ. ಹಿಂಗೆ ಇನ್ನು ನಾವು ನೀರು ಹೊಡ್ಲಿಲ್ಲ ಅಂತ ಪೂರ ಬಸ್ಟ್ ಆಗೋದು. ನಾವು ಅಗ್ನಿಶಾಮಕ ದಳಕ್ಕೆ ಫೋನ್ ಹಚ್ಚಿದವ್ರು ಕರಿಯಪ್ಪ ಮಾತ್ರ ಅಲ್ಲ ಸರ, ನಾವು ರವಿ ಅಂತೇಳಿ ಲಮಣಿ ಅವ್ರು ಕಾಲ್ ಮಾಡಿದ್ರೆ ನಾವು ಗಾಡಿನ ಅವ್ರ ಒಳಗಿದ್ದವ್ರನ್ನ ಹೊರಗೆ ತೆಗೆದ್ವಿ. ಹೊರಗೆ ತೆಗೆದು ವ್ಯವಸ್ಥೆ ಮಾಡತ್ತಿದ್ವಿ. ಅವ್ರಿಗೆ ಕಾಲ್ ಮಾಡಕ್ಕೆ ಅಂತ ಹೇಳಿದ್ವಿ. ನಾನು ದಾವಲ್ ಮಲ್ಲಿಕ್ ಅಂತೇಳಿ ಕಳ್ಸದ ಮತ್ತು ಗಂಗು ಲಮಾಣಿ ಅಂತೇಳಿ ಇವರೆಲ್ಲರೂ ಒಂದು 4-5 ಜನ ಸೇರಿ ಎಲ್ಲರೂ ಸೇರಿ ಗಾಡಿ ತೆಗೆದು ಅವ್ರನ್ನ ಸ್ವಲ್ಪ ಬಚಾವ್ ಮಾಡಿ ಅವ್ರಿಗೊಂದು ಸ್ವಲ್ಪ ಕುಂದಿರಿಸಿ ಅವಳಕ್ಕಿದ್ದ ಜನನೆಲ್ಲರನ್ನು ಹೊರಗೆ ಹಾಕಕ್ಕೆ ಹಚ್ಚಿ, ಆಜು ಬಾಜು ಜನ ಅದಾರ ಅಂತೇಳಿ ಅವ್ರನ್ನೆಲ್ಲರನ್ನು ಹೊರಗೆ ಹಾಕಕ್ಕೆ ಹಚ್ಚಿ. ಚಿಂತಾಮಣಿ ನಗರದಲ್ಲಿ ಡೆಡ್ಲಿ ಮರ್ಡರ್. ಓರ್ವ ವ್ಯಕ್ತಿ ಸಾವು. ಲಾಂಗ್ನಿಂದ ತಲೆಗೆ ಬೀಸಿ ಕೊಚ್ಚಿ ಕೊಲೆ. ವ್ಯಕ್ತಿಯೊಬ್ಬರನ್ನು ಲಾಂಗ್ನಿಂದ ತಲೆಗೆ ಹಾಕಿ ಕೊಚ್ಚಿ ಕೊಲೆ ಮಾಡಿರುವ ಘಟನೆ ಚಿಂತಾಮಣಿ ನಗರದ ಡೆಕ್ಕನ್ ಆಸ್ಪತ್ರೆ ಹಿಂಭಾಗದ ಅಶ್ವಿನಿ ಬಡಾವಣೆಯಲ್ಲಿ ಗುರುವಾರ ರಾತ್ರಿ 9:30 ಸಮಯದಲ್ಲಿ ನಡೆದಿದೆ. ಕೊಲೆಯಾದ ವ್ಯಕ್ತಿಯನ್ನು ಚಿಂತಾಮಣಿ ತಾಲೂಕು ನಾಗದೇನಹಳ್ಳಿ ಗ್ರಾಮದ ನಿವಾಸಿ ಹಾಲಿ ಅಶ್ವಿನಿ ಬಡಾವಣೆಯಲ್ಲಿ ನಿವಾಸವಾಗಿರುವ ಟಿಪ್ಪರ್ ಮತ್ತು ಜೆಸಿಬಿ ಮಾಲೀಕ 48 ವರ್ಷದ ರಾಮಸ್ವಾಮಿ ಉರುಫ್ ಜೆಸಿಬಿ ರಾಮಸ್ವಾಮಿ ಎಂದು ಗುರುತಿಸಲಾಗಿದೆ. ಗುರುವಾರ ರಾತ್ರಿ 9:30 ಸಮಯದಲ್ಲಿ ಸ್ಕೂಟಿಯಲ್ಲಿ ಮನೆಗೆ ತೆರಳುತ್ತಿದ್ದ ವೇಳೆ ಯಾರೋ ಅಪರಿಚಿತ ವ್ಯಕ್ತಿಯೊಬ್ಬ ಜೆಸಿಬಿ ರಾಮಸ್ವಾಮಿಯನ್ನು ಅಡ್ಡಗಟ್ಟಿ ಲಾಂಗ್ನಿಂದ ಕೊಚ್ಚಿ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ ಎಂದು ಬಲ್ಲ ಮೂಲಗಳಿಂದ ತಿಳಿದುಬಂದಿದೆ. ಇನ್ನು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿ, ಎಎಸ್ಪಿ ಇಮಾಮ್ ಕಾಸಿಂ ಸಾಬ್, ಡಿವೈಎಸ್ಪಿ ಮುರಳೀಧರ್ ಹಾಗೂ ಚಿಂತಾಮಣಿ ನಗರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಕೊಲೆಗಾರನ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ವರದಿ ರವಿಕುಮಾರ್, ಎನ್ಕೆಎಸ್ ಟಿವಿ4 ಚಿಂತಾಮಣಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಂತಾಮಣಿ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ. ಇವತ್ತು ಲೇಟ್ ಈವ್ನಿಂಗ್ ಅರೌಂಡ್ 9:30 ಟೈಮಲ್ಲಿ ಅದು ಅಶ್ವಿನಿ ಲೇಔಟಲ್ಲಿ ಒಂದು ಬಾಡಿ ಸಿಕ್ಕಿದೆ. ಅವ್ರ ಮೇಲೆ ಶಾರ್ಪ್ ವೆಪನ್ ಮಚ್ಚು ವಗೇರೆ ಅಂತ ಅಟ್ಯಾಕ್ ಮಾಡಿದ್ದಾರೆ, ಈ ಥರ ಗೊತ್ತಾಗ್ತಾ ಇದೆ ಪ್ರೈವೇಸಿ. ಸೊ ನಾವು ಪತ್ತೆ ಮಾಡಿದ್ದೀವಿ. ಬಾಡಿ ಒಬ್ಬರು ನಾಗದೇನಹಳ್ಳಿ ರಾಮಸ್ವಾಮಿ ಅವರು JCB ವಗೇರೆ ಇದೆ, ಅವರ ಹತ್ರ 2 JCB ಇದೆ. ಅದೇ ಕೆಲಸ ಮಾಡ್ತಾರೆ. ಅವರು ಸಿವಿಲ್ ವರ್ಕ್ ವಗೇರೆ ಮಾಡ್ತಾರೆ. ಅವರು ಈಗ ಬಾಡಿಗೆ ಮನೆ ತಗೊಂಡಿದ್ದಾರೆ ಅಶ್ವಿನಿ ಲೇಔಟಲ್ಲಿ. ಸೊ ಮನೆಗೆ ಹೋಗುವಾಗ ಟೈಮಲ್ಲಿ ಅವರ ಮೇಲೆ ಶಾರ್ಪ್ ವೆಪನ್ಸಿಂದ ಯಾರು ಅಟ್ಯಾಕ್ ಮಾಡಿ ಕೈ ಕಟ್ ಆಗಿದೆ, ಜಾಸ್ತಿ ಡೀಪ್ ಇಂಜರೀಸ್ ಇದೆ, ಮತ್ತು ಮುಖ ಮೇಲೆ ಕೂಡ ಜಾಸ್ತಿ ಡೀಪ್ ಇಂಜರೀಸ್ ಇದೆ. ಸೊ ಅವ್ರದ್ದು ಅದೇ ಸ್ಪಾಟಲ್ಲಿ ಡೆತ್ ಆಗಿದೆ. ಅದೇ ಪಬ್ಲಿಕ್ಕಿಂದ ನಮಗೆ ಈ ಥರ ಮಾಹಿತಿ ಬಂದಿದೆ. ಸೊ ನಾವು ಕ್ರೈಮ್ ಸೀನ್ಗೆ ಸಿಕ್ಯೂರ್ ಮಾಡ್ಕೊಂಡಿದ್ದೀವಿ, ಎವಿಡೆನ್ಸಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಡೌಟ್ ಕೂಡ ಇದೆ ನಮಗೆ, ಇವರದ್ದು ಯಾರ್ದು ಪರಿಚಯ ಇದೆ ಇವರ ಜೊತೆಗೆ, ಅವರು ಈ ಥರ ಇವರ ಮೇಲೆ ಅಟ್ಯಾಕ್ ಮಾಡ್ಕೊಂಡಿದ್ದಾರೆ ಏನು ಫೈನಾನ್ಷಿಯಲ್ ಇಶ್ಯೂ ವಿಚಾರ ಬಗ್ಗೆ. ಸೊ ಅವ್ರಿಗೆ ಕೂಡ ಈಗ ನಾವು ಫೆಬ್ರವರಿ 23ರಂದು ಸಿಎಂ ಸಿದ್ದರಾಮಯ್ಯ ಅವರಿಂದ ಸೂಡಾ ಕಚೇರಿ ಉದ್ಘಾಟನೆ. ನಗರ ಯೋಜನಾ ಪ್ರಾಧಿಕಾರವು ನಗರಾಭಿವೃದ್ಧಿ ಪ್ರಾಧಿಕಾರವಾಗಿ ಮೇಲ್ದರ್ಜೆಗೇರಿದ್ದು 23ರಂದು ಸಿಂಧನೂರು ತಾಲೂಕಿನ ತುರ್ವಿಹಾಳ ಪಟ್ಟಣದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಮಿಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸೂಡಾ ಉದ್ಘಾಟನೆ ಮಾಡಲಿದ್ದಾರೆ ಎಂದು
ಶಾಸಕ ಹಂಪನಗೌಡ ಬಾಲ್ತಲಿ ತಿಳಿಸಿದರು. ನಗರದ ಸುಡಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಪ್ರಾಧಿಕಾರಕ್ಕೆ ಅಧ್ಯಕ್ಷರು, ಅಧಿಕಾರಿಗಳು ಸೇರಿ 14 ಜನ ಆಡಳಿತ ಮಂಡಳಿ ಇರುತ್ತದೆ. ಪ್ರಾಧಿಕಾರಕ್ಕೆ ಸರ್ಕಾರ ಶೀಘ್ರವೇ ಅಧ್ಯಕ್ಷ ಸದಸ್ಯರನ್ನ ನಾಮನಿರ್ದೇಶನ ಮಾಡಲಿದೆ. ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ 23 ಗ್ರಾಮಗಳು ಬರುತ್ತಿದೆ. ಈಗಾಗಲೇ ಆ ಹಳ್ಳಿ ಗ್ರಾಮ ಪಂಚಾಯಿತಿ ಪಟ್ಟಿಯಿಂದ ಪ್ರಾಧಿಕಾರಕ್ಕೆ ಒಳಪಡಿಸುವಂತೆ ಪಂಚಾಯತ್ ರಾಜ್ ಇಲಾಖೆಗೆ ಪತ್ರ ಬರೆಯಲಾಗುವುದು. ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಯೋಜನೆಗಳ ಜೊತೆಗೆ ಸ್ವಂತ ಬಡಾವಣೆ ನಿರ್ಮಾಣಕ್ಕೆ ಅವಕಾಶವಿದೆ. ಸಿಂಧನೂರು ನಗರ ನಿರ್ಮಾಣ ಮಾಡಲು ಶ್ರಮಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅರುಣ್ ಎಚ್ ದೇಸಾಯಿ, ಮಂಜುನಾಥ್ ಗುಂಡೂರು, ವೈ ಅನಿಲ್ ಕುಮಾರ್ ಹಾಗೂ ಇತರರು ಉಪಸ್ಥಿತರಿದ್ದರು. ವೆಂಕಟೇಶ್ ನಾಯಕ್, NKS TV4 ನ್ಯೂಸ್, ಸಿಂಧನೂರು. ವಸತಿ ಶಾಲೆ ಜಾಲಿಯಾಡು, ಉದಯಪಾಡು, ಸೆಂಟ್ರಲ್ ಸ್ಟೇಟ್ ಫಾರಂ, ಫಾರಂ ನಂತರ 2 ಮುರಾರಿದ್ದು ಒಂದು ಎರಡು ಮುರಾರಿ ದೇಸಾಯಿ ಸ್ಕೂಲ್, ಅಂಬೇಡ್ಕರ್ ಕಿತ್ತೂರು ಚೆನ್ನೈ ಪಕ್ಕದಲ್ಲಿ ವಸತಿ ನಿಲಯಗಳ ಬುದ್ಧಿ ಪೂಜೆ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮತ್ತು ಶಾಸಕರು. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.